ಪ್ರಾಣಿಗಳು ಇವತ್ತು ಊಟ ಆಹಾರ ನೀರನ್ನು ಹರಿಸಿ ಇವತ್ತು ನಾಡಿಗೆ ಬರ್ತಾ ಇದೆ. ಅರಣ್ಯ ಇಲಾಖೆಯವರ ನಿರ್ಲಕ್ಷ್ಯ ಯಾವ ರೀತಿ ಇದೆ ಅಂದ್ರೆ, ಈಗ ನಮ್ಮ ಪತ್ರಕರ್ತ ಮಾಧ್ಯಮದವರು ಒಂದು ಜಿಂಕೆ ಮರಿಯನ್ನು ರಕ್ಷಣೆ ಮಾಡಿ ಇವತ್ತು ಅದನ್ನ ಅರಣ್ಯ ಅಧಿಕಾರಿಗಳಿಗೆ ಒಪ್ಪಿಸಿದ್ದಾರೆ. ಅಂದ್ರೆ ಇವತ್ತು ಕೋಟ್ಯಾಂತರ ರೂಪಾಯಿ ಅನುದಾನ ಬರ್ತದೆ. ಏನು ಬೇಸಿಗೆಯಲ್ಲಿ ಯಾವುದೇ ಕಾರಣಕ್ಕೂ ಪ್ರಾಣಿಗಳಿಗೆ ತೊಂದರೆ ಆಗದಂತೆ ನೀರು ಮತ್ತು ಆಹಾರವನ್ನು ಅದಕ್ಕೆ ಮೇವನ್ನು ಒದಗಿಸ್ಬೇಕಂತೇಳಿ ಕಾನೂನು ಇದೆ. ಆದರೆ ಆ ಕಾನೂನು ಗಾಳಿಗೆ ದೂರ್ಬಿಟ್ಟಿದೆ. ಇವತ್ತು ಮಾನವನ ಒಂದು ದುರಾಸೆ, ರಿಯಲ್ ಎಸ್ಟೇಟ್ ಉದ್ಯಮಿಗಳ ಅಟ್ಟಹಾಸ ಮತ್ತೆ ಈ ಭೂದಾಹಕ್ಕೆ ಅರಣ್ಯ ಸಂಪೂರ್ಣವಾಗಿ ಒತ್ತುವರಿ ಆಗ್ತಾ ಇರೋದ್ರಿಂದ ಆ ಅರಣ್ಯಲ್ಲಿ ಇರಬೇಕಾಗದಂತ ಕಾಡು ಪ್ರಾಣಿಗಳು ಇವತ್ತು ಅಲ್ಲಿ ವಾಸ ಸ್ಥಳಕ್ಕೆ ಇಲ್ಲದಂತೆ ಅದು ಕೆಲವು ಕಡೆ ಕಲ್ಲು ಗಣಿಗಾರಿಕೆ ನಡೀತಾ ಇದೆ. ಆ ಕಲ್ಲು ಗಣಿಗಾರಿಕೆ ನಡೀತಾ ಜಾಗದಲ್ಲಿ ಏನಾಗ್ತದೆ ಅಂದ್ರೆ, ಆ ಒಂದು ಕಲ್ಲು ಸಿಡಿಮದ್ದುಗಳನ್ನ ಉಪಯೋಗಿಸಿದಾಗ ಅದು ಏನು ಶಬ್ದಕ್ಕಾಗಿ ಅಲ್ಲಿರುವಂತ ನವಿಲುಗಳಿರ್ಬೋದು, ಹಾವು, ಜಿಂಕೆ ಮತ್ತಿತರ ಅದು ಮಾನವನ ಒಂದು ಸ್ನೇಹ ಪ್ರಾಣಿಗಳು. ಹುಲಿ ಅಲ್ಲ, ಹುಲಿ, ಸಿಂಹ ಆ ತರ ಅಲ್ಲ. ಇವೇನಂದ್ರೆ ಈ ಜಿಂಕೆ ಎಲ್ಲ ಸಾಧು ಪ್ರಾಣಿಗಳು. ರೈತನ ಕಂಡ ಪ್ರೀತಿನೂ ಕೊಡ್ತದೆ, ಆದ್ರೆ ಓಡು ಹೋಗ್ತದೆ. ಯಾಕಂದ್ರೆ ಭಯ ಸ್ವಲ್ಪ, ಅಯ್ಯೋ ಎಲ್ಲಿ ಹಿಡಿದು ಬಿಡ್ತಾರೋ ಎಲ್ಲೋ ಅಂತೇಳಿ. ಆದ್ರೂ ಸಹ ನಾವ್ ಹೇಳ್ತಾ ಇರೋದೇನಂದ್ರೆ, ಇವತ್ತು ಮುಂದಿನ ದಿನಗಳಲ್ಲಿ ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಇವತ್ತು ಕಾಡನ್ನು ರಕ್ಷಣೆ ಮಾಡಿ ಜನಸಾಮಾನ್ಯರ ಪ್ರೀತಿ ವಿಶ್ವಾಸ ಗಳಿಸುವಂತಹ ಈ ಒಂದು ಜಿಂಕೆ ಇರ್ಬೋದು, ನವಿಲುಗಳಿರ್ಬೋದು, ಅವು ರಕ್ಷಣೆ ಮಾಡದೇ ಇದ್ರೆ ಮುಂದಿನ ಪೀಳಿಗೆಗಳ ಫೋಟೋಗಳಲ್ಲಿ ಮತ್ತೆ ಆ ವಿಡಿಯೋಗಳಲ್ಲಿ ನೋಡಿಸ್ಬೇಕಾದ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಅರಣ್ಯ ಅಧಿಕಾರಿಗಳ ನಿರ್ಲಕ್ಷ್ಯ, ಭೂಗಳ್ಳರ ಅಟ್ಟಹಾಸನೆ ನೇರ ಕಾರಣವಾಗ್ತಾ ಇದೆ. ಇವತ್ತೇನು ರಕ್ಷಣೆ ಮಾಡಿದೀವಿ ಜಿಂಕೆನ, ಆ ಜಿಂಕೆ ರಕ್ಷಣೆ ಮಾಡಿ ಇವತ್ತು ಕಾಡಕ್ಕೆ ಬಿಟ್ಟಿದೀವಿ. ಅದೇ ಕೆಲವೇನು ಅದು ಆ ಒಂದು ಪ್ರಾಣಿಗಳನ್ನ ಯಾರು ಬೇರೆಯವ್ರು ಸಿಕ್ಕಿದ್ರೆ ಅದನ್ನ ಹೊಡೆದ್ಬಿಟ್ಟು ತಿನ್ಬಿಡೋರು. ಮುಂದಿನ ಸಂತತಿ ಹೆಂಗಾಗ್ತದೆ? ಅರಣ್ಯ ಸಚಿವರು ಹೇಳ್ತಾ ಇರ್ತಾರೆ, ಅದ್ ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು, ಏನು ಮಾಡಲ್ಲ. ಇನ್ನ ಇಲ್ಲಿನ ವಲಯ ಅರಣ್ಯ ಅಧಿಕಾರಿಗಳು, ಸಾಮಾಜಿಕ ಅರಣ್ಯ ಅಧಿಕಾರಿಗಳು, ಈ ದುಕ್ಸಂದ್ರ ಹೋಬಳಿ ಇರ್ಬೋದು, ಆವಣಿ ಇರ್ಬೋದು, ಎಲ್ಲೆಲ್ಲಿ ಕಾಡು ಇದೆಯೋ ಆ ಕಾಡುಗಳಲ್ಲಿರುವ ಪ್ರಾಣಿಗಳ ರಕ್ಷಣೆಗಾಗಿ ನೀರು ಮೇವನ್ನು ಒದಗಿಸಬೇಕು. ಅವು ಕಾಡಿನಿಂದ ನಾಡಿಗೆ ಬರದಂತೆ ಒಂದು ಜಾಗೃತಿ ವಹಿಸ್ಬೇಕು. ಮುಂದಿನ ಪೀಳಿಗೆಗಾದ್ರೂ ಅವುಗಳನ್ನ ರಕ್ಷಣೆ ಮಾಡ್ಬೇಕಂತೇಳಿ ಮಾನವೀಯತೆಯನ್ನು ತೋರಬೇಕಂತ ಅರಣ್ಯ ಅಧಿಕಾರಿಗಳಿಗೆ ಮತ್ತೆ ಈ ಭೂಗಳ್ಳರಿಗೆ ಬಿಸಿ ಮುಟ್ಟಿಸುವ ಮುಖಾಂತರ ಇವಾಗ ಹೇಳ್ತಾರೆ, ಅರಣ್ಯ ಭೂಮಿ ನಮ್ಮದು 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 ಅಂತೇಳಿ. ಯಾರು 1 ಎಕರೆ 2 ಎಕರೆ ಅರಣ್ಯ ಹಾಕೊಂಡವ್ರು ಯಾರು ಗಲಾಟೆ ಮಾಡ್ತಾ ಇಲ್ಲ. 10 ಎಕರೆ 20 ಎಕರೆ 30 ಎಕರೆ ಗಲಾಟೆ ಮಾಡೋದು. ಅವರ ಭೂದ ಹಾಕಿ ಹೊತ್ತು ಕಾಡಿನಲ್ಲಿರುವ ಪ್ರಾಣಿಗಳು ನಾಡಿಗೆ ಬರ್ತಾ ಇದೆ. ಕಾಡು ಪ್ರಾಣಿಗಳನ್ನು ರಕ್ಷಣೆ ಮಾಡೋಣ, ಅರಣ್ಯವನ್ನು ಉಳಿಸೋಣ, ಮಾನವೀಯತೆ ಮರೆಯೋಣ ಅಂತೇಳಿ ಒಂದು ಸಂದೇಶವನ್ನು ಕೊಡ್ತಾ ಇದೆ. ಅದೇ ಹೇಳ್ತಾ ಇರೋದು, ಈಗ ಕಾಡಲ್ಲಿ ಇರ್ಬೇಕಂತ ಪ್ರಾಣಿ ಇವತ್ತು ನಾಡಿಗೆ ಯಾಕೆ ಬಂದಿದೆ ಅಂದ್ರೆ, ನೀರು ಊಟಕ್ಕೋಸ್ಕರ ಬರ್ತಾ ಇದೆ ಅಷ್ಟೇ. ಅದೇನ್ ಬೆದರಿಕೆ ಇಲ್ಲಾಂದ್ರೆ ಈ ಶಬ್ದಕ್ಕೋಸ್ಕರ ಬರ್ತಾ ಇದೆ. ಆದ್ರೆ ಇವತ್ತು ಜನನಿ ಅಂದ್ರೆ 2 ಜನ ಓಡಾಡೋ ಜಾಗ. ಈ ಒಂದು ಐಬಿಗೆ ಬರ್ಬೇಕು, ಪ್ರವಾಸಿ ಮಂತ್ರಿಗೆ ಬರ್ಬೇಕಾದ್ರೆ ಸುತ್ತೂ ಇದೆ, ಈ ಕಡೆ ವಾಹನಗಳು ಓಡಾಡ್ತವೆ, ಇಲ್ಲಿ ನೋಡೋ ವಾಹನ ಈ ಕಡೆ ಮನೆಯಲ್ಲಿದೆ, ಅದ್ರಲ್ಲೆಲ್ಲ ಬಂದು ಇಲ್ಲಿ ಸೇರ್ಕೊಂಡಿದೆ. ಅದಕ್ಕೆ ಎಷ್ಟು ಭಯ ಇರ್ಬೇಕು? ಎಲ್ಲ ನೀರ್ಗಾನ ಬಂದಿರ್ಬೇಕು, ಇಲ್ಲ ಮೇವುಗಾನ ಬಂದಿರ್ಬೇಕು. ಅಂದ್ರೆ ಮಾನವೀಯತೆ ಎಲ್ಲೋ ನಾವು ಬರೀತಾ ಇದೀವಿ ಅನ್ನೋ ಒಂದು ಇದಿದೆ. ಅದೇ ಹೇಳ್ತಾ ಇರೋದು, ಈಗ ನಿಮ್ಮ ಒಂದು ಸಾರ್ವಜನಿಕರಿಗೆ ಪತ್ರಕರ್ತರಿಗಿರುವ ಕಾಳಜಿ ಅರಣ್ಯ ಅಧಿಕಾರಿಗಳಿಗೆ ಅದೇನಾದ್ರೂ ಇವಾಗ ಗೌರವಾಗ ಬಸ್ಗೋ ಇಲ್ಲ ಲಾರಿಗೋ ಯಾವ್ದಕ್ಕೆ ಸಿಕ್ಕಿದ್ದೆ ಅದೇನ ಕೈಯ ಕಾಲ ಮುಳ್ಕೊಂಡು ಅದ್ರ ರಕ್ಷಣೆ ಮಾಡಾರ. ಈಗ ನಾನು ಅದಕ್ಕೆ ಹೇಳಿದೆ, ಮೊದಲು ಗುಡುಮಲೆ ಬೆಟ್ಟದಿಂದ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ಮನುಷ್ಯನ ದುರಾಸೆ ಹೆಚ್ಚಾಗ್ತಾ ಇದೆ. ಭೂಮಿ ತಾಯಿ ಮೇಲೆ ತನ್ನ ಅಟ್ಟಹಾಸೆ ಹೆಚ್ಚು ಮಾಡ್ಕೊಂತ ಇದೆ. ಮುಂದಿನ ಪೀಳಿಗೆಗೆ ಅಂಗೈಗಳು ಕೂಡ ಇಲ್ಲ. ಅದನ್ನು ಉಳಿಸಬೇಕಾದ ಕಂದಾಯ ಅಧಿಕಾರಿಗಳು ಸರ್ಕಾರಿ ಒಂದು ಭೂಮಿಗಳಿಗೆ ಭೂಗಳ್ಳರು ನಾಮಫಲಕ ಆಗ್ತಾ ಇದ್ರು ಇವ್ರು ಕಣ್ಣು ಮುಚ್ಕೊಂಡು ಕೈ ಕಟ್ಕೊಂಡಿದ್ದಾರೆ. ಯಾಕಂತೂ ಗೊತ್ತಾಗ್ತಾ ಇಲ್ಲ. ಅಧಿಕಾರ ಇದೆ, ಹಣ ಬೇಕು, ಆದ್ರೆ ಉಳಿಸುವಂತ ಇಚ್ಛಾಶಕ್ತಿ ಇಲ್ಲ. ಸಾರ್ವಜನಿಕರು ಎಷ್ಟು ಕೇಳಿದ್ರೆ ಏನು? ಒಂದು ಹಸಿರಿಂಕಿರೋ ಪವರು ಬ್ಲೂ ಇಂಕಿಲ್ಲ, ಒಂದು ಪತ್ರಿಕೆಗಿರೋ ಪವರು ಜನಸಾಮಾನ್ಯರಿಗಿಲ್ಲ. ಪತ್ರಿಕೆಯವರು ಹೋರಾಟಗಾರ ಎಷ್ಟು ಬಾಯ್ ಪಡ್ಕೊಂಡ್ರೇನು? ಅಲ್ಲಿ ತಾಲೂಕು ಆಫೀಸಲ್ಲಿ ಕೂತ್ಕೊಂಡಿರೋರು ಪೆನ್ನು ಪೇಪರ್ ಎತ್ಕೊಂಡು 10 ಜನ ಮೇಲೆ FIR ಹಾಕಿ ಜೈಲಿಗೆ ಕಳಿಸಿದ್ರೆ ಸರ್ಕಾರಿ ಭೂಮಿ ಉಳಿಸ್ಬೋದು. ಆ 10 ಎಕರೆ ಮಾಡ್ಕೊಂಡು 10 ಕೋಟಿ ನನಗೆ ಬರ್ತದಂದಾಗ ನೀನ್ ಯಾಕೆ ಕೇಸ್ ಹಾಕ್ತೀಯ? ಇವತ್ತು ಯಾಕಂದ್ರೆ ಜಾನುವಾರುಗಳು ಮೇಸಕ್ ಜಾಗ ಇಲ್ಲ, ಕಾಡು ಪ್ರಾಣಿಗಳು ಇಳಕ್ ಜಾಗ ಇಲ್ಲ, ಏನಿದ್ರು ಕಲ್ಲು ಕಾಂಪೌಂಡ್ಗಳು. ಇವತ್ತು ಕಲ್ಲು ಬಂಡೆ, ನಾಳೆ ಕಾಂಪೌಂಡ್ ಬಂಡೆ, ಆ ತರ ಆಗ್ಬೇಕು.